ಇದೇ ತಿಂಗಳ 29ನೇ ತಾರೀಕು ಶನಿವಾರ ನಾವು ಶಿಡ್ಲಘಟ್ಟದ ನಗರದಲ್ಲಿ ಪ್ರಗತಿಪರ ಹೋರಾಟಗಾರರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಆ ಬಗ್ಗೆ ಎಲ್ಲ ರೈತಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಇತರೆ ಸಂಘ ಸಮಸ್ಯೆಗಳು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಇದು ನಾಡ ಹಬ್ಬ. ವರ್ಷ ಪೂರ್ತಿ ಇದಕ್ಕೋಸ್ಕರ ಸಜ್ಜಾಗ್ತಾರೆ. ಎಲ್ಲರೂ ಸೇರಿ ಮಾಡೋಣ, ಎಲ್ಲ ಸಂಘಟನೆಗಳು ಸೇರಿ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್. ಎಲ್ಲರೂ ಸೇರ್ತಾರೆ. ಲಾಸ್ಟಕ್ಕೆ ಕಾರ್ಯಕ್ರಮ ಮುಗಿದ ಮೇಲೆ ಈ ಹಣಕಾಸಿನ ಬಂದಾಗ ಬಹಳ ಗೊಂದಲದಿಂದ ಹೊರಗಡೆ ಬಂದು ದೂರು ಸಮೇತ ಹೇಳ್ತಾರೆ ಬಂದು. ಅದರಲ್ಲೂ 2023ರಲ್ಲಿ ನಿಮ್ಮ ನೇತೃತ್ವದಲ್ಲಿ ಮಾಡಿದಾಗ 24 ಹೊರಗಡೆ ಬಂದು ಅಲ್ಲಿ ಹಣಕಾಸಿನಲ್ಲಿ ನಮ್ಗೆ ಸೆಟಲ್ಮೆಂಟ್ ಮಾಡಿಲ್ಲ, ನಾವು ಪ್ರತಿಭಟನೆಗಳೇ ಮಾಡ್ತೀವಿ ಅನ್ನೋ ರೇಂಜ್ ಅಲ್ಲಿ ಒಂದು ಇದು ಮಾಡ್ತಾರೆ. ಯಾಕೆ ಆ ಗೊಂದಲ ಸ್ಟಾರ್ಟಿಂಗ್ ಇಲ್ದಿರೋದು ಎಂಡ್ಗೆ ಯಾಕೆ ಬರುತ್ತೆ ಆ ತರ? ಒಳ್ಳೆ ಪ್ರಶ್ನೆ ನೀವು ಹಾಕಿದ್ರಿ. ಅದಕ್ಕೆ ನನ್ನ ಹತ್ರ ರಚಿಸಿ ಪುಸ್ತಕನೂ ಇದೆ. ಓದ್ಬಿಡಿ ಅಂತಂದ್ರೆ ಓದ್ಬಿಡ್ತೀವಿ ಸರ್. ಕ್ಲಾರಿಟಿ ಕೊಡಿ ಸಾಕು. ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಹುಮ್ಮಸ್ಸಿಂದ ಬರ್ತಾರೆ. ಈಗ ಸಮಾನ ಮನಸ್ಕರ ವೇದಿಕೆ ಒಕ್ಕೂಟ ಅಂತ ಹೇಳಿದಾಗ 20 ಸಂಘಟನೆಗಳು ಸೇರಿ ಮಾಡೋದ್ರಿಂದ ಇದಕ್ಕೊಂದು ಅಸ್ತಿತ್ವ ಇರುತ್ತೆ, ಒಂದು ತೂಕ ಇರುತ್ತೆ. ಕೊನೆ ಬಂದ ತಕ್ಷಣ ಎಲ್ಲರೂ ಕಿತ್ತಾಡ್ಕೊಂಡು ಹೊರಗಡೆ ಹೋಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ರಾಜ್ಯೋತ್ಸವ ಹೆಸರು ಹೇಳ್ಕೊಂಡು ಹಣ ಲೂಟಿ ಮಾಡೋದಕ್ಕ ನಿಮ್ಮ ಸಂಘಟನೆಯ ರಾಜ್ಯೋತ್ಸವ ಅಂತಾರೆ. ಅದು ನಿಮ್ಮ ಮೇಲೆ ಸಹ ಅದನ್ನ ಆಪಾದನೆ ನಾವು ನೋಡಿದೀವಿ ಸಾಮಾಜಿಕ ಜಾಲತಾಣದಲ್ಲಿ. ಕಳೆದ ಒಂದು ತಂಡ ಮಾಡಿದ್ರು, ಅವ್ರ ಮೇಲೆ ಸಹ ಇದನ್ನ ಗಂಭೀರವಾದ ಆರೋಪ ಮಾಡ್ತಾ ಇದೆ ಸರ್. ನೋಡಿ, 2024ನೇ ಇಸ್ವಿಯಲ್ಲಿ ನನ್ನ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಆಯಿತು. 1,89,000 ವಸೂಲಿ ಆಗಿರೋದು. ಖರ್ಚು ಎಷ್ಟು? ವೇದಿಕೆ ಇರ್ಬೋದು, ಅಥವಾ ಶಾಲು ಇರ್ಬೋದು, ಶೀಲ್ಡ್ ಇರ್ಬೋದು, ಮತ್ತೊಂದು ಎಲ್ಲ ಖರ್ಚುಗಳೆಲ್ಲ ಸೇರಿ 1,55,000 ಸಮಥಿಂಗ್ ಏನೈತೆ. 1,89,000ದಲ್ಲಿ ನಾನು ಒಂದು 30ರಿಂದ 35,000 ಉಳಿಸಿದ್ದೀನಿ. ಆದರೆ ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವ್ರಿಗೇನು ಅಂದರೆ ಈ ಉಳಿಕೆ ಹಣ ಅವ್ರಿಗೆ ಕೊಡಬೇಕಾಗಿತ್ತು, ನಾನು ಕೊಡಲಿಲ್ಲ. ಹಾಗಾಗಿ ಅದು ಆರೋಪಗಳು ಬರ್ತದೆ. ನಾನು ಯಾರಿಗೂ ಹಂಚಬೇಕಾಗಿಲ್ಲ. ನನ್ನ ಹತ್ರ ರಸೀದಿ ಪುಸ್ತಕ ಇದೆ, ಅದಕ್ಕೆ ಸಂಬಂಧಪಟ್ಟ ಖರ್ಚುಗಳು ಮಾಡಿರ್ತಕ್ಕಂಥದ್ದು ನನ್ನ ಹತ್ರ ರಸೀದಿಗಳು ಇದೆ. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೂ ನನ್ನ ಹತ್ರ ದಾಖಲೆ ಇದೆ. ನನಗೆ ಬಂದಿರೋದು 1,89,000 ರೂಪಾಯಿಗಳು ಮಾತ್ರ. ಅದಕ್ಕಿಂತಲೂ ಹೆಚ್ಚಿಗೆ ನಾವು ಕೊಟ್ಟಿದ್ದೀವಿ ನಾಗರಾಜ್ ಸಾರ್ ಕೈಯಲ್ಲಿ ಅಂತ ಹೇಳಿದರೆ ಯಾವತ್ತಾದ್ರೂ ಅವರು ಬಂದು ಹೇಳಬಹುದು, ನನ್ನ ಹತ್ರ ಲಕ್ಷಾಂತರ ರೂಪಾಯಿಗಳು ನಾನು ವಸೂಲಿ ಮಾಡಿಲ್ಲ. 1,89,000 ರೂಪಾಯಿ ಮಾತ್ರ ವಸೂಲಿ ಮಾಡಿದ್ದೀನಿ. 1,55,000 100-200 ರೂಪಾಯಿ ಖರ್ಚಾಗಿದೆ. ಮಿಕ್ಕಿದ್ದು ದುಡ್ಡು ಹಾಗೆ ಇದೆ. ನಿಮ್ಮ ಹತ್ರ ಆರೋಪಗಳೇನೋ ಕೇಳಿ ಬಂತು ಅಂತ ಹೇಳಿದ್ರು. ಆರೋಪ ಏನು ಅಂತಂದರೆ 100 ಇನ್ವಿಟೇಷನ್ನು, 1000 ಕರಪತ್ರಗಳಿಗೆ ನಾನು 10,000 ರೂಪಾಯಿ ಕೊಟ್ಟಿದ್ದೀನಿ. ಏನಕ್ಕೆ ಇಷ್ಟ ಆಗ್ತದೆ ಲೆಕ್ಕ ಕೊಡು ಅಂತ ಕೇಳಿದ್ದೀವಿ ಅಷ್ಟೇ. ಯಾರು ಸರ್ ಆ ವ್ಯಕ್ತಿ? ಇದಾರೆ ಪ್ರಕಾಶ್. ಈಗ ಅವರೇ ಕಪ್ಪಪಟ್ಟೆ ಪ್ರದರ್ಶನ ಮಾಡ್ತೀವಿ ಅವರು ರಾಜ್ಯೋತ್ಸವ ವೇದಿಕೆಯಲ್ಲಿ. ಆಡ್ಲಿ. ಈಗ ಸರ್, ಈಗ ನೀವು ಕಳೆದ ಸಲ ಒಂದು ಡಿಮ್ಯಾಂಡ್ ಮಾಡಿದ್ರು ರವಿಪ್ರಕಾಶ್ ಅಣ್ಣಾಗ್ಲೆ, ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿ ಹಣ ಕೊಡಬಾರದು ಈ ರಾಜ್ಯೋತ್ಸವಗಳಿಗೆ, ಅವರು ಸ್ವಂತವಾಗಿ ಮಾಡ್ಕೊಳ್ಬೇಕು ಅವ್ರ ಸಂಘಟನೆಗಳವರು ಅಂತ ಹೇಳಿದ್ರು. ಅದ್ರ ಪ್ರಕಾರ ಇವತ್ತು ನೀವು ಯಾವುದೇ ಸರ್ಕಾರಿ ಸಂಸ್ಥೆಗಳ ಹತ್ರ ಹೋಗಿ ನೀವು ಏನು ಸಹಾಯ ಕೇಳ್ತಾ ಇಲ್ವಾ ಸರ್? ಒಳ್ಳೆ ಪ್ರಶ್ನೆ ಇದು. ನಾವು ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಹೋಗಿ ನಾವು ಸಂಘಟನೆಯವರಿಗೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ವಿ, ಹಣ ಕೊಡಿ, ಕಾಸು ಕೊಡಿ ಅಂತ ಕೇಳಲ್ಲ. ನಮ್ಮಲ್ಲಿರ್ತಕ್ಕಂಥ 35,000-36,000 ರೂಪಾಯಿ ಜೊತೆಗೆ ನಮ್ಮಲ್ಲಿರ್ತಕ್ಕಂಥವರು ತಲೆಗೆ 5,000-10,000 ರೂಪಾಯಿಗಳನ್ನು ಹಾಕ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತೀವಿ. ನಮಗೆ ಬೇಕಾಗಿರೋದೆಲ್ಲ 1ರಿಂದ 1.5 ಲಕ್ಷ ರೂಪಾಯಿ ಇದ್ದರೆ ಕಾರ್ಯಕ್ರಮ ನಾವು ಚುಕ್ತಾ ಮಾಡ್ತೀವಿ, ಅದ್ದೂರಿಯಾಗಿ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವಕ್ಕೆ ವಿಶೇಷವಾಗಿ ಅತಿಥಿಗಳು ಯಾರು ಬರ್ತಾರೆ ಇದಕ್ಕೆ? ಏನು ಅವತ್ತು 29 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಮ್ಮ ಕುಶಲ್ ಚೌಕಸಿ ಸಾರ್ ಅವರು ಬರ್ತಾರೆ. ಏನು ಅಧೀಕ್ಷಕರಿದ್ದಾರೆ, ಪೊಲೀಸ್ ಅಧೀಕ್ಷಕರು, ಅವರು ಬರ್ತಾರೆ. ಸರಿ, ಆಲೂರು ವೆಂಕಟರಾಯರವರ ಒಂದು ವೇದಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಆ ಭಾವಚಿತ್ರವನ್ನು ನಮ್ಮ MLA ಅವರು
ಮೇಲೂರು BN ರವಿಕುಮಾರ್ ಅವರು ಶಾಸಕರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವರು ಆ ಒಂದು ಆಲೂರು ವೆಂಕಟರಾಯರವರ ಭಾವಚಿತ್ರವನ್ನು ಅನಾವರಣ ಮಾಡ್ತಾರೆ. ಇದಕ್ಕೆ ವಿಶೇಷವಾಗಿ ತಾಲೂಕಿನ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಭಾಗವಹಿಸ್ತಾರೆ. ನಾವು ಈ ಸರ್ತಿ ಎಲ್ಲರನ್ನ ಸಮಾಜ ಸೇವಕರನ್ನು ಅವರನ್ನು ಕರಿತೀವಿ. ಆಹ್ವಾನ ಪತ್ರಿಕೆಗಳಲ್ಲಿ ಅವರ ಹೆಸರುಗಳನ್ನು ಇರೋದು. ಸರ್, ಇನ್ನೊಂದು ಸಮಾಜ ಸೇವಕರನ್ನ ಜನಪ್ರತಿನಿಧಿಗಳನ್ನ ಕರಿತೀವಿ ಅಂತಾಗ ಅವ್ರೇನಾದ್ರೂ ಸಹಾಯ ಮಾಡಿದ್ರೆ ನೀವು ಇಸ್ಕೊಳ್ತೀರಾ? ಇಲ್ಲ, ಯಾವುದೇ ಕಾರಣಕ್ಕೆ ಈ ಸರ್ತಿ ನಾವು ವಂತಿಗೆ ತಗೋಬಾರ್ದು ಅಂತ ನಿರ್ಣಯ ಮಾಡಿದ್ವಿ. ಯಾಕೆಂದರೆ ಕಳೆದ 2-3 ವರ್ಷಗಳಿಂದ ನಾವು ವಸೂಲಿ ಮಾಡಿದ್ದೀವಿ. ಆ ವಸೂಲಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ಬರ ಬಳಿ 2 ಬಾರಿ 3 ಬಾರಿ 4 ಬಾರಿ ಹೋಗಿ ಬೇಸತ್ತಿದ್ದೀವಿ. ಹಾಗಾಗಿ ನಾವು ಎಲ್ಲರನ್ನೂ ಕೈಯಿಂದ ಹಾಕ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತೀವಿ. ಈಗ ಮಾನವ ಹಕ್ಕುಗಳ ಸಂಘಟನೆ ರಾಜ್ಯಾಧ್ಯಕ್ಷ ಬೈರೇಗೌಡರು ಸಮೇತ ಇಲ್ಲೇ ಇರ್ತಾರೆ. ಇನ್ನ ಮುಂದಿನ ವರ್ಷನೂ ನೀವೇ ಇನ್ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾ ಇದ್ದೀರಿ. ಈಗ ಕಳೆದ ಸಲ ಮಾಡ್ದಂತವ್ರನ್ನ ಮಾಡ್ಬೇಡ್ರಿ ಅಂತ ಏನಾದ್ರು ಇರುತ್ತಾ? ನಮ್ ಜೊತೆನೆ ಮಾಡ್ಬೇಕಂತ ಅವ್ರ ಪಾಡಿಗೆ ಅವ್ರು ಮಾಡ್ಬೋದಾ? ನೋಡಿ, ಕನ್ನಡ ತಾಯಿ ಸೇವೆ ಮಾಡ್ತೀವಿ ಅಂತಂದ್ರೆ ಯಾರು ಬೇಕಾದ್ರೂ ಬರ್ಬೋದು. ಅಂದ್ರೆ ಯಾರ ಹತ್ರ ವಸೂಲಿ ಮಾಡ್ತೀರಾ ಸ್ವಂತವಾಗಿ ಮಾಡಿ ಅಂತ? ನಿಮ್ಮ ಜೋಬಿಂದ 100 ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಕನ್ನಡಿಗ ಯಾರೇ ಆಗ್ಲಿ ಬಂದು ಕನ್ನಡ ಸೇವೆಯನ್ನ ಮಾಡ್ಬೋದು. ಸರ್, ಇದು ಎಲ್ಲಿ ಸ್ಥಳ ಎಲ್ಲಿ ಆಗುತ್ತೆ ಸರ್? ಕೋಟೆ ಸರ್ಕಲ್ಲು, ಶಿಡ್ಲಘಟ್ಟ ನಗರ. ಕೋಟೆ ಸರ್ಕಲ್. ಮೆರವಣಿಗೆ ಇರುತ್ತಾ ಸರ್? ಮೆರವಣಿಗೆ ಇರಲ್ಲ. ವೇದಿಕೆ ಕಾರ್ಯಕ್ರಮ 5:30ಕ್ಕೆ ಪ್ರಾರಂಭ ಆಗ್ತದೆ. 1 ಅವರ್ ವೇದಿಕೆ ಇರ್ತದೆ. ಆಮೇಲೆ 6:30 ಅಥವಾ 7 ಗಂಟೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತದೆ. ಆಮೇಲೆ ಜೂನಿಯರ್ ವಿಷ್ಣುವರ್ಧನ್ ಮತ್ತು ಜೂನಿಯರ್ ರವಿಚಂದ್ರನ್ ಅವರು ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರು ಸಹ ಏನದು ರಸಮಂಜರಿ ಕಾರ್ಯಕ್ರಮಗಳನ್ನು ಅವ್ರು ನಡೆಸ್ಕೊಡ್ತಾರೆ. ಸರ್, ಇನ್ನೊಂದು ನಿಮ್ಮ ಮೇಲೇನೆ ಆರೋಪ ಮಾಡಿದ್ರು, ಅಂದ್ರೆ ಹೊರಗಡೆ ಇರೋರು ಸಮಾನ ಮನಸ್ಕರ ವೇದಿಕೆ ಒಕ್ಕೂಟ ಅಂತ ಹೇಳ್ತಾರೆ. ಆ ಒಕ್ಕೂಟದಲ್ಲಿ ಸಮಾನತೆನೇ ಇರಲ್ಲ. ಎಲ್ಲ ವಿಜ್ಡಮ್ ನಾಗರಾಜ್ ಸರ್ ಅಧ್ಯಕ್ಷತೆ ವಹಿಸ್ಕೊಂಡು ಅವರು ಡಿಸಿಷನ್ನೇ ಫೈನಲ್ ಆಗಿರುತ್ತೆ. ಜೊತೆಲಿರೋರಿಗೆ ಯಾರಿಗೂ ಅವಕಾಶಗಳೇ ಇರಲ್ಲ. ಅದರಿಂದ ನಾವು ಬೇರೆ ಮಾಡಿತ್ತು ಅಂತ ಹೇಳಿದ್ವಿ. ಈಗ ನಿಮ್ ಜೊತೆಲಿರೋರ್ಗು ಹೊರಗಡೆ ಹೋದ್ರೆ ಏನ್ ಸರ್? ಇಲ್ಲ, ನಾನು ಅದನ್ನ ಒಪ್ಕೋತೀನಿ. ತಪ್ಪುಗಳು ಮಾಡಿದಾಗ ಯಾರೇ ಆಗ್ಲಿ ತಿದ್ದೋ ಸ್ವಭಾವ ನಂದು. ಸಮಾನ ಮನಸ್ಕರರು ಅಂತಂದ್ರೆ ಎಲ್ಲೋ ಅಪ್ಪಿತಪ್ಪಿ ತಪ್ಪುಗಳು ನಡೆದಾಗ ಅದನ್ನು ತಿದ್ದು ಕರೆಕ್ಷನ್ ಮಾಡಕ್ ಹೋಗ್ತೀನಿ. ಅವರು ಇಷ್ಟಪಡದೇ ಇರ್ಬೋದು ಆಗ ನನ್ನನ್ನು. ತದನಂತರ ಅವರು ಇಷ್ಟಪಡ್ತಾರೆ. ಅಷ್ಟೊತ್ತಿಗಾಗಲೇ ಅದು 6 ತಿಂಗಳಾಗಿರುತ್ತದೆ. ಈಗ ಫೈನಲ್ ಡಿಸಿಷನ್ ನಿಮ್ಮದೇ ಅಂತ ಇದೆ. ಅವರ ಅನಿಸಿಕೆಗಳು ಮತ್ತೆ ಹೇಗೆ ನೋಡಿ, ಸಮಾನ ಮನಸ್ಕರು ಅಂತಂದ್ರೆ ಹೀಗೆ ಇರಬೇಕು, ಹೀಗೆ ಕಾರ್ಯಕ್ರಮ ಇರಬೇಕು ಅಂತ ಅನ್ಕೊಂಡಿರ್ತೀವಿ ಒಂದು ಕಡೆ ಕೂತ್ಕೊಂಡು. ಅದನ್ನ ಒಪ್ಪಿರ್ತಾರೆ ಎಲ್ಲ ಸಮಾನ ಮನಸ್ಕರು. ಮಧ್ಯದಲ್ಲಿ ಅದೇನೋ ಎಡವಟ್ಟಾದಾಗ ಅದಾಗಬಾರ್ದು ಅಂತ ಹೇಳೋದು ನಂದು ಜವಾಬ್ದಾರಿ. ಯಾಕೆಂದರೆ ಟೀಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಆ ಜವಾಬ್ದಾರಿ ನಂದಾಗಿರ್ತದೆ. ನೋಡಿದ್ರ ಈಗ ಹೇಳ್ಬಿಟ್ರು ಅನ್ನೋ ಒಂದು ಇದು ಬಂದಾಗ ಅವ್ರ ಆ ರೀತಿ ಹೇಳಿರ್ತಾರೆ ನಿಮ್ಮ ಜೊತೆಯಲ್ಲಿ. ಸರ್, ಅದೇ ಇನ್ನೊಂದು ಪಬ್ಲಿಕ್ ಅಲ್ಲಿ ಡೊಮೈನ್ ಅಲ್ಲಿ ಕ್ವಶನ್, ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾರೆ. ಕನ್ನಡ ರಾಜ್ಯೋತ್ಸವ ಮುಗಿದ ಮೇಲೆ ಆ ಲೆಕ್ಕ ಚುಕ್ಕ ಎಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಒಳ್ಳೇದಲ್ಲನಪ್ಪ ಅಂತ. ಇದನ್ನ 2024 ನಾವು 1 ವರ್ಷ ಕಾದ್ವಿ. 25,000 ರೂಪಾಯಿ ಕಲೆಕ್ಷನ್ ಆಗಿರೋ ಅಮೌಂಟು ನನ್ನ ಕಡೆ ಬರಲಿಲ್ಲ. ಹಾಗಾಗಿ ನಾನು ಡಿಲೇ ಮಾಡಿದೆ. ಅದು ಬಂದಿದ್ರೆ ಈ ಪ್ರಶ್ನೆ ರೈಸ್ ಆಗ್ತಿರ್ಲಿಲ್ಲ. 1 ವರ್ಷದ ಹಿಂದೆನೇ ಚುಕ್ತಾ ಮಾಡ್ತಾ ಇರ್ತೀವಿ. ಆದರೂ ಮೊನ್ನೆ 1 ತಿಂಗಳಿದ್ದಾಗಲೇ ನಾವು ರವಿ ಪ್ರಕಾಶ್ ಎಲ್ಲನೂ ಕರೆದ್ವಿ. 25,000 ಲೆಕ್ಕ ಕೊಡ್ರಪ್ಪ, ಇದು ಚುಕ್ತಾ ಮಾಡೋಣ ಅಂತ. ಅವರು ಬರಲಿಲ್ಲ. ಸರಿ, 35,000 37,000 ರೂಪಾಯಿ ನಮ್ಮ ಹತ್ರ ಇತ್ತು, ಅದನ್ನಾದರೂ ಕೊಡ್ತೀವಿ, ನಮಗೆ ಲೆಕ್ಕ ಕೊಡ್ರಿ ಅಂತ ಕೇಳಿದ್ವಿ. ನಿಮ್ಮ ದುಡ್ಡು ಬೇಡ, ನೀವು ಬೇಡ ಅಂತ ಹೇಳಿ ಅವರಷ್ಟಕ್ಕೆ ಅವರೇ ಕನ್ನಡ ಪರ ಹೋರಾಟಗಾರರು ಅಥವಾ ಕನ್ನಡ ಪರ ಸಂಘಗಳು ಅಂತ ಹೇಳಿ ನಾವೇ ಮಾಡ್ಕೊತೀವಿ, ನಿಮ್ಮ ಸಹಕಾರ ಕೊಡಿ, ನೀವು ಗೆಸ್ಟ್ ಆಗಿ ಬರಿ ಅಂತಂದರು.
ನಾವು ಲಾಸ್ಟಿಗೆ ಗೆಸ್ಟ್ ಆಗಿನೂ ಸಹ ಕರೀಲಿಲ್ಲ, ನಮ್ಮನ್ನು ಕೈ ಬಿಟ್ಟರು. ಸರಿ ಆಯಿತು ಅಂತ ನಾವು ಬಿಟ್ಟಿದ್ದೀವಿ. ಸರ್, ಒಂದು ಕಾರ್ಯಕ್ರಮ ಅಂತಂದ್ರೆ ಮೊದಲೇ ಎಲ್ಲ ಪದಾಧಿಕಾರಿಗಳು ಸಂಘದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಸೇರಿ ಒಟ್ಟಾಗಿ ಒಮ್ಮತದಿಂದ ಒಂದು ಡಿಸಿಷನ್ ತಗೊಂಡಿರ್ತೀವಿ, ಒಂದು ತೀರ್ಮಾನಕ್ಕೆ ಬಂದಿರ್ತೀವಿ. ಆ ತೀರ್ಮಾನನ ವೈಲೇಟ್ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ಒಂದು ವೇಳೆ ಅವರು ಸ್ನೇಹಿತರು ಯಾರಾದರೂ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಗೌರವ ಕೊಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ತೀರ್ಮಾನ ಆಗಿರುತ್ತೆ ಅದೇ ಫೈನಲ್ ಆಗಿರುತ್ತೆ. ಅದು ವ್ಯಕ್ತಿಗತವಾಗಿ ಯಾರು ಕೂಡ ಇಲ್ಲಿ ಹಿಟ್ಲರ್ ವಾದಿಗಳಿಲ್ಲ, ನಾವೆಲ್ಲ ಸಮಾನ ಮನಸ್ಕರ ಇರೋದ್ರಿಂದ ಸೊ ಆ ರೀತಿಯಾದಂತಹ ಸಮಸ್ಯೆ ಬರೋದಿಲ್ಲ.